ಸಾರಿಗೆ ಇಲಾಖೆಯಿಂದ KSRTC ವತಿಯಿಂದ ಯಾರೆಲ್ಲ ಶ್ರಮ ವಹಿಸಿದ್ದಾರೆ ಮತ್ತು ಅವರು ಪ್ರತಿಯೊಂದು ಕೆಲಸನೂ ಕೂಡ ಆಗಲಿದ್ರು ಪಾಪ ಅವರು ಭಾಳ ಶ್ರಮ ವಹಿಸಿ ಮಾಡಿದರು. ನಾನು ಅವರೆಲ್ಲರ ಹೆಸರುಗಳನ್ನು ನಾನು ಹೇಳಲಿಕ್ಕೆ ಹೋಗದೆ ಅವರೆಲ್ಲರಿಗೂ ಕೂಡ ನಾನು ಮಧುಗಿರಿಯ ಮತ್ತು ಈ ನಮ್ಮ ಸಬ್ ಡಿವಿಷನ್ ಮಧುಗಿರಿ ಕಂದಾಯ ವಿಭಾಗದ ಎಲ್ಲ ಜನರ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಮತ್ತೊಮ್ಮೆ ಮಧುಗಿರಿಯ ಇತಿಹಾಸ ಸಾರಿಗೆ ಮಧುಗಿರಿ ನಗರ ಸಾರಿಗೆ ಪ್ರಾರಂಭೋತ್ಸವ, ಮಧುಗಿರಿನಲ್ಲಿ ವಿಭಾಗೀಯ ಕಚೇರಿಯ ಪ್ರಾರಂಭೋತ್ಸವ ಇವೆಲ್ಲವೂ ಕೂಡ ಮಧುಗಿರಿಯ ಒಂದು ಇತಿಹಾಸದ ವರ್ಷಗಳಲ್ಲಿ ಸೇರ್ತಕ್ಕಂಥ ಈ ದಿವಸ ಅಂತೇಳಿ ನಾನು ಬಹಳ ಹೆಮ್ಮೆಯಿಂದ ಈ ನಮ್ಮ ಎಲ್ಲ ಜನರಿಗೂ ಕೂಡ ಇದರ ಉಪಯೋಗ ಆಗಬೇಕು. ಇದರಿಂದ ಹೆಚ್ಚು ಮಕ್ಕಳು ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಬೇಕು. ಮತ್ತು ಸಣ್ಣ ಪುಟ್ಟ ಏನು ಕಾರ್ಮಿಕರಿರ್ತಾರೆ ಕೆಲಸಕ್ಕೆ ಬಂದು ಹೋಗುವಂಥವ್ರು ಎಲ್ಲರಿಗೂ ಕೂಡ ಇದರಿಂದ ಸಹಾಯ ಆಗ್ತದೆ. ಒಂದು ಉದಾಹರಣೆ ಅಂದರೆ ಪಾವಗಡದಿಂದ ಮನೆ ಕೆಲಸಕ್ಕೆ ಹೋಗೋ ಹೆಣ್ಮಕ್ಳು ಸುಮಾರು 1 ಡಜನ್ ಹೆಣ್ಮಕ್ಳು ಪಾವಗಡದಿಂದ ಬೆಂಗಳೂರಿಗೆ ಹೋಗ್ತಾರೆ. ಒಂದು 5 ಮನೆಯಲ್ಲಿ ಕೆಲಸ ಮಾಡ್ತಾರೆ. 2 hours ಒಂದು ಮನೆಗೆ 15,000 ರೂಪಾಯಿ ತಗೊಳ್ತಾರೆ. ಅವ್ರಿಗೆ 75,000 ರೂಪಾಯಿ ದುಡಿತಾರೆ. ಹೀಗೆ ಉದ್ಯೋಗ ಅವಕಾಶಗಳನ್ನು ಸ್ವಯಂವಾಗಿ ರೂಢಿಸ್ಕೊಳ್ತಕ್ಕಂಥ ಒಂದು ಇಂಗ್ಲೀಷ್ನಲ್ಲಿ ಒಂದು ಸಾರಿ ನೆಸೆಸಿಟಿ ಇಸ್ ದ ಮದರ್ ಆಫ್ ಇನ್ವೆನ್ಷನ್. ನಮ್ಮ ಅಗತ್ಯತೆಗಳನ್ನು ನಾವೇ ಸಂಶೋಧನೆ ಮಾಡ್ಕೊಳ್ತೀವಿ. ಆದ್ದರಿಂದ ಈ ಒಂದು ಸೌಲಭ್ಯಗಳು ಸಾರಿಗೆ ಸೌಲಭ್ಯ ಇರ್ಬೋದು. ನಿಮ್ಮ ಮೊಬೈಲು ಅಷ್ಟೇ. ಈ ಮೊಬೈಲಲ್ಲಿ ಈಗ ನಾನು ಮೊನ್ನೆ US ಹೋದಾಗ ನೋಡಿದೆ, ಅಂದರೆ ಮುಂಚೆನೂ ನೋಡಿದ್ದೆ. ಕಮ್ಯುನಿಕೇಷನ್ ಎಷ್ಟು ಸುಲಭ ಅಂದರೆ ಯಾರಿಗೆ ಬೇಕಾದರೂ ಫಿಂಗರ್ ಟಿಪ್ಸಲ್ಲಿ 1 ಸೆಕೆಂಡಲ್ಲಿ ಕಾಂಟ್ಯಾಕ್ಟ್ ಮೊದಲೆಲ್ಲ ಆಗ್ತಾನೆ. ಆ ರೀತಿ ಒಂದು ಸಾರಿಗೆ ಸೌಲಭ್ಯ, ದೂರವಾಣಿ ಸೌಲಭ್ಯಗಳು ಹೀಗೆ ಎಲ್ಲವೂ ಕೂಡ ಅದು ಉತ್ತಮ ಆದಷ್ಟು ಜನಗಳು ಜೀವನ ಒಂದು ಸಿವಿಲೈಸೇಷನ್ ಹೆಚ್ಚಾಗ್ತದೆ. ಜೀವನದ ಕ್ರಮನೂ ಕೂಡ ಉನ್ನತ ಸ್ಥಿತಿಗೆ ಬರಲಿಕ್ಕೆ ಸಾಧ್ಯ. ಅದರಿಂದ ಈ ರೀತಿಯ ಸೌಲಭ್ಯಗಳು ಕೊಡ್ತಕ್ಕಂಥದ್ದು ಜನರ ಜೀವನದ ಏನು ಮಟ್ಟ ಇದೆ ಅದು ಹೆಚ್ಚಿಸ್ತಕ್ಕಂಥದ್ದಕ್ಕೆ ಪೂರಕವಾಗಿ ಇರುತ್ತೆ. ಆ ರೀತಿಯ ಒಂದು ಕ್ರಮಗಳನ್ನು ನಮ್ಮ ಸರ್ಕಾರ ತೆಗೆದುಕೊಂಡಿದೆ. ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಅದರಿಂದ ಹೆಚ್ಚು ಲಾಭನೂ ಆಗುತ್ತೆ. ಮತ್ತು ಸಂಸ್ಥೆಗೂ ಕೂಡ ನಮ್ಮ ಜನಗಳಲ್ಲಿ ನಾನು ಹೇಳ್ತಕ್ಕಂಥ ಹೆಣ್ಮಕ್ಳಂತೂ ಫ್ರೀ ಇದೆ. ಮತ್ತು ವಿದ್ಯಾಭ್ಯಾಸ ಮಾಡೋ ಮಕ್ಕಳಿಗೂ ಕೂಡ ಏನು ತೊಂದರೆ ಇಲ್ಲ. ಆದರೆ ಬೇರೆಯವರಾದರೂ ಕೂಡ ಕಡ್ಡಾಯವಾಗಿ ಟಿಕೆಟ್ಗಳನ್ನ ತೆಗೆದುಕೊಂಡು ಬಸ್ಸಲ್ಲಿ ಪ್ರಯಾಣ ಮಾಡ್ತಾರೆ. ಇಲ್ಲಾಂದರೆ ಬಸ್ಸಲ್ಲಿ ಯಾವಾಗ ಟಿಕೆಟ್ ಪ್ರಯಾಣ ಮಾಡಿದ್ರೆ ಲಾಸ್ ಆಯಿತು ಅಂತ ಹೇಳಿದ್ರೆ ಅವ್ರು ಯಾರಿಗೂ ಗೊತ್ತಿಲ್ಲದೆ ನಿಲ್ಲಿಸ್ತಾರೆ. ಅದರಿಂದ ನಾನು ಪ್ರಯಾಣಿಕರಲ್ಲಿ ವಿಶೇಷವಾಗಿ ಪುರುಷರಲ್ಲಿ ಟಿಕೆಟ್ ಇಲ್ಲದೆ ಯಾರು ಪ್ರಯಾಣ ಮಾಡ್ತಾರೆ. ಟಿಕೆಟನ್ನು ಕಡ್ಡಾಯವಾಗಿ ತೆಗೆದುಕೊಂಡು ಪ್ರಯಾಣ ಮಾಡಿದ್ರೆ ಆಗ ರೆವಿನ್ಯೂ ಬರ್ತದೆ. ಅವ್ರ ಬಸ್ಸಷ್ಟು ಕೂಡ ಇನ್ನೂ ಹೆಚ್ಚು ನಿಮ್ಮೆಲ್ಲ ಅನುಕೂಲಕ್ಕೆ ಹೆಚ್ಚು ಒಳ್ಳೆಯ ಸೌಲಭ್ಯಗಳನ್ನು ಕೊಡ್ತಕ್ಕಂಥ ಸಹಾಯ. ಇದು ತುಮಕೂರು ಜಿಲ್ಲೆಯನ್ನು ಹೊರತುಪಡಿಸಿದ್ರೆ ಇದು ಫಸ್ಟ್ ಟೈಮ್ ಮಧುಗಿರಿ ನಗರ ಸಾರಿಗೆ ಹೇಗೆ ಸಾಧ್ಯ ಇಲ್ಲ. ತುಮಕೂರು ನಗರದಲ್ಲಿ ನಗರ ಸಾರಿಗೆ ಇದೆ. ಅದ ನಂತರ ಇದು ತುಮಕೂರು ಜಿಲ್ಲೆನಲ್ಲಿ ಈ ರೆವಿನ್ಯೂ ಸಬ್ ಡಿವಿಷನ್ಸ್ ಇದ್ದಾವೆ. ತುಮಕೂರು ಸಬ್ ಡಿವಿಷನ್ ಇದೆ, ತುಮಕೂರಲ್ಲಿ ಮಾಡಿದ್ದಾರೆ. ಅದೇ ರೀತಿ ಚಿತ್ತೂರು ಸಬ್ ಡಿವಿಷನ್ ಇದೆ, ಮಧುಗಿರಿ ಸಬ್ ಡಿವಿಷನ್. ಮಧುಗಿರಿ ಸಬ್ ಡಿವಿಷನ್ನಿಗೆ ಬರ್ತಕ್ಕಂಥ ತಾಲೂಕುಗಳ ವಿಸ್ತೀರ್ಣ ಜಾಸ್ತಿ ಇದೆ. ಬೇರೆ ಬೇರೆ ಕಡೆ ಇಷ್ಟು ವಿಸ್ತೀರ್ಣ ಇಲ್ಲ. ಈಗ ತುರುವೇಕೆರೆಗೆ ಹೋದರೆ ಬರೀ ಅಲ್ಲಿ 30 ಕಿಲೋಮೀಟರ್ ತಾಲೂಕು ಹೆಡ್ ಕ್ವಾರ್ಟರ್ಸ್ ಇರ್ತೀವಿ. ನಾವಿಲ್ಲಿಂದ ಪಾವಗಡಕ್ಕೆ ಹೋಗ್ಬೇಕಂದ್ರೆ 200 ಆಗ್ತದೆ. ಪಾವಗಡದಿಂದ ಆಚೆಗೆ ನೀವು ತಿರುಮಣೆಗೆ ಹೋಗ್ಬೇಕು 200 ಆಗ್ತದೆ. ಎಲ್ಲ ಲೆಕ್ಕ ಹಾಕಿದ್ರೆ ಸಬ್ ಡಿವಿಷನ್ ಹೆಡ್ ಕ್ವಾರ್ಟರ್ಸ್ ಮಧುಗಿರಿ ಇದೆ. ಇದಕ್ಕೆ ಬಹಳ ವಿಶಾಲವಾದಂಥ ವ್ಯಾಪ್ತಿ, ಬಹಳ ದೊಡ್ಡದು ಭೌಗೋಳಿಕವಾಗಿ. ಆ ಒಂದು ದೃಷ್ಟಿಯಿಂದ ಈ ಒಂದು ದೊಡ್ಡ ಕಂದಾಯ ವಿಭಾಗ ಅಂತೇಳಿ ಈ ಒಂದು ಜನರಿಗೆ ಅನುಕೂಲ ಆಗಬೇಕು ಅಂತ ಮಾಡಿದ್ದಾರೆ.